ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾರುತೇಶ್. ನಾನು ಶ್ರೀ ಮರುಸಿದ್ದೇಶ್ವರ ಪ್ರೌಢಶಾಲೆ ಆನಗೋಡು ಇಲ್ಲಿ ವಿಜ್ಞಾನ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ 9ನೇ ತರಗತಿಯ ಪರಮಾಣುಗಳು ಮತ್ತು ಅಣುಗಳು ಈ ಒಂದು ಅಧ್ಯಯನದ ಬಗ್ಗೆ ಚರ್ಚಿಸ್ತಾ ಇದ್ವಿ. ಹಿಂದಿನ ತರಗತಿಯಲ್ಲಿ ನಾವು ಚರ್ಚಿಸಿದಂಥ ಅಂಶಗಳು ಪರಮಾಣು ಅನ್ನೋದನ್ನ ಈಗಾಗಲೇ ಕಲಿತಿದ್ವಿ. ನಾವು ಹಿಂದಿನ ತರಗತಿಯಲ್ಲಿ ಅಣು ಎಂದರೆ ಅಯಾನ್ ಮತ್ತು ಅದರ ವಿತರಣೆ ಇವುಗಳ ಬಗ್ಗೆ ನಾವು ಮತ್ತು ಸಂಕೇತಗಳನ್ನು ಬರೆಯೋದನ್ನು ತಿಳ್ಕೊಂಡ್ರೆ ಅಯಾನಿಕ ಸಂಕೇತಗಳನ್ನು ಬರೆಯೋದು ಈಗ ಅದರ ಬಗ್ಗೆ ನೋಡ್ತೀವಿ. ಒಂದನೇದಾಗಿ ಈಗಾಗಲೇ ಅಣು ಎಂದರೇನು ಸ್ವಲ್ಪ ನೆನಪಿಸ್ಕೊಳ್ಳಿ. ನಿನ್ನೆ ನಾವು ಗೃಹ ಕಾರ್ಯದಲ್ಲೂ ಕೂಡ ಬರೆದಿದ್ದಾರೆ. ಅಣು ಎಂದರೆ ಯಾವುದೇ ಸಂಯುಕ್ತ ವಸ್ತುವಿನ ಅತ್ಯಂತ ಚಿಕ್ಕ ಕಣಕ್ಕೆ ಏನಂತ ಕರೀತೇವೆ? ಅಣು ಎನ್ನುತ್ತೇವೆ. ಹೌದಲ್ವಾ? ಸರಿ. ಹಾಗೆಯೇ ಸ್ವತಂತ್ರವಾಗಿ ಯಾವುದೇ ಒಂದು ಧಾತುವಿನ ಸ್ವತಂತ್ರವಾಗಿರುವಂಥ ಕಣಕ್ಕೆ ನಾವೇನಂತ ಕರಿತೀವಿ? ಅಣು ಎನ್ನುತ್ತೇವೆ. ಈ ಅಣುಗಳಲ್ಲಿ ಸ್ವತಂತ್ರವಾಗಿರುವಂತಹ ಧಾತುವಿನ ಅಣುಗಳಲ್ಲಿ ಕೆಲವು ಏಕಪರಮಾಣುಯ, ದ್ವಿಪರಮಾಣುಯ ಮತ್ತು ತ್ರೈಪರಮಾಣುಯ, ಚತುರ್ಪರಮಾಣುಯ ಅಂತೆಲ್ಲ ಹೇಳ್ತೀವಿ. ನಾವು ಇದರಲ್ಲಿ ಗೊತ್ತಿದೆ. ಒಂದು ಏಕಪರಮಾಣುಯ ಅಣುವಿಗೆ ಉದಾಹರಣೆ ಗೊತ್ತಿಲ್ಲ ಯಾವುದು? ವೆರಿ ಗುಡ್, ಆರ್ಗಾನ್. ಕೊಟ್ಟರಲ್ವಾ? ಆರ್ಗಾನ್ ಇದು ಒಂದು ಸ್ವತಂತ್ರವಾದಂಥ ಕಣ, ಒಂದು ಪರಮಾಣುವಿನೇ ಇದಕ್ಕೆ ಏಕಪರಮಾಣುಯ ಅಂತ ಕರಿತೀವಿ. ಹಾಗಾದ್ರೆ ದ್ವಿಪರಮಾಣುವಿಗೆ ಒಂದು ಉದಾಹರಣೆ ಯಾವುದು ಹೇಳಿ? ಸರಿ ಉತ್ತರ ಯಾವುದು? ಆಕ್ಸಿಜನ್. ಆಮೇಲೆ ಇನ್ನೊಂದು ಉತ್ತರ ಕ್ಲೋರಿನ್, ನೈಟ್ರೋಜನ್, ಹೈಡ್ರೋಜನ್. ಇವೆಲ್ಲ ಹೇಳ್ತಾ ಇದ್ದೀರಾ? ಸರಿ, ಕರೆಕ್ಟ್ ಉತ್ತರ ಹೇಳ್ತಾ ಇದ್ದೀರಾ. ಇವು ದ್ವಿಪರಮಾಣು ಅಂದರೆ ನಾವಿಲ್ಲಿ ಗಾಳಿಯಲ್ಲಿ ಆಕ್ಸಿಜನ್ ನಾವೇನು ಉಸಿರಾಡ್ತಾ ಇದ್ದೇವೆ, ಹೈಡ್ರೋಜನ್ ಇಲ್ಲಿ ನಾವು ಏಕ ಪರಮಾಣು ಆಕ್ಸಿಜನ್ ಸ್ವತಂತ್ರವಾಗಿ ಇರಲಾರದು. ಎರಡು ಆಕ್ಸಿಜನ್ಗಳ ಸಂಯೋಜನೆಯಿಂದ O2 ಅಂತ ಏನು ಕರಿತೇವೆ, ನಾವು ಉಸಿರಾಡ್ತಾ ಇರುವಂಥದ್ದು ಇಲ್ಲಿ ಗಾಳಿಯಲ್ಲಿರುವಂಥದ್ದು ನಮ್ಮ ಭಾಗದಲ್ಲಿ ಇದನ್ನು ಕರಿತೀವಿ O2 ಅಂತ ಕರೆದರೆ ದ್ವಿಪರಮಾಣುಯ. ಹಾಗೆಯೇ ಕ್ಲೋರಿನ್ ಕೂಡ ನಾವು ಯಾವುದೇ ಸಂದರ್ಭದಲ್ಲಿ ಸೂತ್ರಗಳನ್ನು ಬರೀಬೇಕಾದ್ರೆ, ಬೇರೆ ಜೊತೆ ಸಂಯೋಜನೆ ಬರೀಬೇಕಾದ್ರೆ ಅದಕ್ಕೆ ನಾವು ಹೈಡ್ರೋಜನ್ಗೆ H2 ಅಂತ ಬರೀತೇವೆ, ಕ್ಲೋರಿನ್ಗೆ CH2 ಅಂತ ಬರೀತೇವೆ, ಹಾಗೆಯೇ ಆಕ್ಸಿಜನ್ಗೆ O2 ಅಂತ ಬರೀತೇವೆ. ಕರೆಕ್ಟ್ ಅಲ್ವಾ? ನಾವು ಗಾಳಿಯೊಂದಿಗೆ ಬರ್ತದೆ. ನಾವು ಇಂದಿನ ಪಾಠ ರಸಾಯನಶಾಸ್ತ್ರ ಯಾವುದೇ ಗಾಳಿಯೊಂದಿಗೆ ವರ್ತಿಸಿದಾಗ ಅಂತ ಹೇಳಿದಾಗ ಗಾಳಿಯೊಂದಿಗೆ ಗಾಳಿಯ ಸೂತ್ರ ಏನು ಬರ್ತೀವಿ, ಸಂಕೇತ ಏನು ಬರ್ತೀವಿ? ಗಾಳಿಯ ಸಂಕೇತ ಗಾಳಿಯೊಂದಿಗೆ ಬರ್ತದೆ ಅಂತ ಹೇಳಿದಾಗ ಸಂಕೇತ ಏನು ಮಾಡ್ತೀವಿ? O2 ಅಂತ ಬರ್ತೀವಿ. ಯಾಕೆ? ಗಾಳಿ ಒಂದು ಮಿಶ್ರಣ, ಇದರಲ್ಲಿ ಅನೇಕ ಘಟಕಗಳಿವೆ. ಹೈಡ್ರೋಜನ್ ಇದೆ, ನೈಟ್ರೋಜನ್ ಇದೆ, ಆಕ್ಸಿಜನ್ ಇದೆ, ಜಡ ಅನಿಲಗಳಿದ್ದಾವೆ. ಅದೆಲ್ಲರೂ ಸಂಕೇತ ಇದ್ರೂ ಕೂಡ ನಾವು ರಾಸಾಯನಿಕ ಕ್ರಿಯೆಯಲ್ಲಿ ಹೇಳ್ಬೇಕಾದಾಗ ನಾವೇನಂತ ಹೇಳ್ತೀವಿ? ಗಾಳಿಯ ಮೇಲೆ ಬರ್ತದೆ ಅಂದರೆ O2 ಅಂತ ಬರ್ತದೆ. ಯಾಕಂದರೆ ಆಕ್ಸಿಜನ್ ಕ್ರಿಯಾಶೀಲ ಮತ್ತು ಸಂಯೋಜನೆ ನೋಡಿ 2 ಅಂತ ಬರ್ತವೆ. ಯಾಕಂದರೆ ದ್ವಿಪರಮಾಣುಯ. ಮತ್ತು ಇನ್ನೊಂದು ನೀವು O3 ಕೇಳಿದ್ವೇ? ರೈಟ್, ಎಲ್ಲಿ ಕೇಳಿದ್ವಿ? ಓಝೋನ್. O3 ಅಂದ್ರೇನು? ಓಝೋನ್ ಅಂತ ಕೇಳಿದ್ವಿ. ಓಝೋನ್ನ ಸೂತ್ರ ಅಥವಾ ಸಂಕೇತ ಏನು ಕರಿತೀವಿ? O3 ಅಂತ ಕರಿತೀವಿ. ಅಂದ್ರೆ 3 ಆಕ್ಸಿಜನ್ ಪರಮಾಣುಗಳ ಸಂಯೋಜನೆಗೆ ನಾವೇನು ಹೇಳ್ತೀವಿ? ಓಝೋನ್ ಅಂತ ಕರಿತೀವಿ. ಇದನ್ನ
ತ್ರಿಪರಮಾಣುಯ ಅಂತ ಕರಿತೇವೆ. ಓಕೆ, ಅಲ್ಯೂಮಿನಿಯಂಗೆ ತ್ರಿ ಅಂತ ಕರಿತೀವಿ. ಇವೆಲ್ಲ ನಾವೇನು ಕರಿತಾ ಇದ್ವಿ? ಏಕಪರಮಾಣೀಯ, ದ್ವಿಪರಮಾಣೀಯ ಹಾಗೂ ತ್ರಿಪರಮಾಣೀಯ. ಇನ್ನು ಫಾಸ್ಫರಸ್ ಅಂತ ತಗೊಂಡ್ರೆ ಚತುರ್ಪರಮಾಣೀಯ ಮತ್ತು ಕೆಲವು ಬಹುಪರಮಾಣೀಯ ಅಣುಗಳು ಕೂಡ ನಮ್ಮ ವಾತಾವರಣದಲ್ಲಿವೆ ಅನ್ನೋದನ್ನ ನಿನ್ನೆ ಒಂದು ತರಗತಿಯಲ್ಲಿ ಚರ್ಚಿಸಿದ್ವಿ. ಹಾಗೆಯೇ ಮತ್ತೊಂದು ಅಂಶವನ್ನು ಯಾವುದು ಚರ್ಚಿಸಿದ್ವಿ? ಅಯಾನ್. ಗೊತ್ತಿದೆಯಾ ಮಕ್ಕಳೇ? ಅಯಾನ್ ಅಂದ್ರೇನು? ಅಯಾನ್ ಅಂದ್ರೆ ವಿದ್ಯುತ್ ಆವೇಶಯುಕ್ತ ಕಣಗಳಿಗೆ ನಾವು ಅಯಾನ್ ಎನ್ನುತ್ತೇವೆ. ವಿದ್ಯುತ್ ಆವೇಶಯುಕ್ತ ಕಣಗಳಿಗೆ ಅಯಾನ್ ಎನ್ನುತ್ತೇವೆ. ಅಯಾನುಗಳಲ್ಲಿ ಎಷ್ಟು ವಿಧ? ಒಂದು ಘನ ಅಯಾನ್, ಇನ್ನೊಂದು ಋಣ ಅಯಾನ್. ಹೌದಲ್ವ ಮಕ್ಕಳೇ? ಘನ ಅಯಾನ್ ಮತ್ತು ಋಣ ಅಯಾನ್. ಘನ ಅಯಾನ್ ಮತ್ತು ಋಣ ಅಯಾನ್ ಅಂತ ಕರಿತೇವೆ. ಘನ ಅಯಾನ್ ಅಂದ್ರೆ ಯಾವ ಪರಮಾಣು ಅಥವಾ ಧಾತು ಎಲೆಕ್ಟ್ರಾನ್ ಬಿಟ್ಟು ಕೊಡುತ್ತೋ ರಾಸಾಯನಿಕ ಕ್ರಿಯೆ ಅದಕ್ಕೆ ಘನ ಅಯಾನ್ ಅಲ್ಲಿ ಆವೇಶಯುಕ್ತ ಘನ ಆವೇಶಯುಕ್ತವಾಗುತ್ತದೆ. ಆಗ ನಾವನ್ನ ಘನ ಅಯಾನ್ ಎಂದು ಕರೆಯುತ್ತೇವೆ. ಹಾಗೆಯೇ ರಾಸಾಯನಿಕ ಕ್ರಿಯೆಯಲ್ಲಿ ಯಾವ ಧಾತು ಎಲೆಕ್ಟ್ರಾನ್ ಅನ್ನು ಸ್ವೀಕರಿಸುತ್ತದೋ ತೆಗೆದುಕೊಳ್ಳುತ್ತದೋ ಅದಕ್ಕೆ ಏನಂತ ಕರಿತೀವಿ? ನಾವು ಋಣ ಅಯಾನ್. ಏನಂತ ಕರಿತೇವೆ? ಋಣ ಅಯಾನ್ ಎಂದು ಕರೆಯುತ್ತೇವೆ. ಇದು ಗೊತ್ತಿದೆ ನಮಗೆ. ಯಾಕೆ ಈ ತರ ಅಯಾನುಗಳು ಆವೇಶ ಬಂತು ಅಂತ ಇಟ್ಕೊಂಡಾಗ ನಾನು ಒಂದು ಉದಾಹರಣೆ ಹೇಳ್ತಾ ಇದ್ದೇನೆ. ಉದಾಹರಣೆ, ಆಕ್ಸಿಜನ್ ನಾವು ಎಲೆಕ್ಟ್ರಾನ್ ಅನ್ನು ಸ್ವೀಕರಿಸುತ್ತದೆ. ಆಕ್ಸಿಜನ್ ಪರಮಾಣು ಸಂಖ್ಯೆ 8 ಅಂತ ಕರಿತೀವಿ. 8 ಅಂದಮೇಲೆ ಇಲ್ಲಿ ಪರಮಾಣು ಅಥವಾ ಅಣು ಇದ್ದಾಗ ಯಾವುದೇ ರೀತಿಯಂತ ಆವೇಶ ಇರುವುದಿಲ್ಲ. ಅದನ್ನು ನಾವು ತಟಸ್ಥ ಅಂತ ಕರಿತೀವಿ. ಯಾವುದೇ ಪರಮಾಣು ಇಲ್ಲಿ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ ಅಂದರೆ ಧನಾವೇಶಗಳು ಮತ್ತು ಎಲೆಕ್ಟ್ರಾನ್ ಅಂದರೆ ಋಣಾವೇಶಗಳು ಎರಡೂ ಇದ್ರೂ ಕೂಡ ನಾವು ಪರಮಾಣುವಿಗೆ ತಟಸ್ಥ ಕಣ ಅಂತ ಕರಿತೀವಿ. ಕಾರಣ ಇಷ್ಟೇ. ಉದಾಹರಣೆ, ಆಕ್ಸಿಜನ್ ಅಲ್ಲಿ ಪರಮಾಣು ಸಂಖ್ಯೆ 8 ಅಂತ ಕರೀತಾರೆ. ಇದರಲ್ಲಿ 8 ಎಲೆಕ್ಟ್ರಾನ್ಗಳಿವೆ. ಎಲೆಕ್ಟ್ರಾನ್ಗಳು ಎಷ್ಟಿದೆ? 8. 1 2 3 4 5 6 7 8. ಸರಿತಾನೆ? ಪ್ರೋಟಾನ್ ಎಷ್ಟು ಕೇಳಿದರೆ 8 ಇದೆ. ಈಗಾಗಲೇ ಗೊತ್ತಿದೆ, ಪರಮಾಣು ರಚನೆ ತಿಳ್ಕೊಂಡಿದ್ದೇವೆ. ಯಾವುದೇ ಪರಮಾಣುವಿನಲ್ಲಿ ಪ್ರೋಟಾನ್ ಅಂದರೆ ಧನಾವೇಶಗಳ ಸಂಖ್ಯೆ ಮತ್ತು ಎಲೆಕ್ಟ್ರಾನ್ ಋಣ ಆವೇಶಗಳ ಸಂಖ್ಯೆ ಸಮ. ಪ್ರೋಟಾನ್ ಈಕ್ವಲ್ಸ್ ಎಲೆಕ್ಟ್ರಾನ್ ಸಮ. ಎಲೆಕ್ಟ್ರಾನ್ಸ್ ಎಷ್ಟಿದೆ ಅಂದರೆ ಪ್ರೋಟಾನ್ಗಳು ಎಷ್ಟಿರುತ್ತೆ? 8. 1 2 3 4 5 6 7 8. ಈ ರೀತಿಯಾಗಿ ಯಾವುದೇ ಪರಮಾಣುವಿನಲ್ಲಿ ಧನಾವೇಶಗಳು ಮತ್ತು ಋಣಾವೇಶಗಳ ಸಂಖ್ಯೆ ಸಮ ಇರುವುದಿಲ್ಲ. ಧನಾವೇಶಗಳು 8, ಋಣಾವೇಶಗಳು 8. ಇದು ತಟಸ್ಥ ಅಂತ ಕರಿತೀವಿ. ಅಂದರೆ ಯಾವುದೇ ಪರಮಾಣುವಿಗೆ ಆವೇಶ ಇಲ್ಲ. ಧನ ಋಣ ಇದ್ರೂ ಸಮವಾಗಿರೋದ್ರಿಂದ ಅದಕ್ಕೆ ಪ್ರತ್ಯೇಕವಾದ ಆವೇಶ ಇದೆ. ಇದೇ ರಾಸಾಯನಿಕ ಕ್ರಿಯೆಯಲ್ಲಿ ಯಾವುದೇ ಆಕ್ಸಿಜನ್ ತನ್ನ ಜೊತೆ ಬೇರೆ ಒಂದು ಧಾತುವಿನ ಜೊತೆ ವರ್ತಿಸಿದಾಗ ಏನಾಗುತ್ತೆ? ಸ್ವಲ್ಪ ಗಮನಿಸಿ. ಏನೇನೀಗ ಎಲೆಕ್ಟ್ರಾನ್ ಅನ್ನು ಸ್ವೀಕರಿಸುತ್ತದೆ. ಏನನ್ನ ಸ್ವೀಕರಿಸಿತು? ಎಲೆಕ್ಟ್ರಾನ್. ಹೇಳಿದ್ವಿ ಆಕ್ಸಿಜನ್ ಸಂಯೋಜಕ ಸಾಮರ್ಥ್ಯ ಎಷ್ಟು ಹೇಳಿದ್ವಿ? 2 ಅಂತ ಹೇಳಿದ್ವಿ. ಹೌದಲ್ವಾ? ಹಾಗಿದ್ದರೆ 2 ಎಲೆಕ್ಟ್ರಾನ್ ಅನ್ನು ಸ್ವೀಕರಿಸುತ್ತೆ. ಎಲೆಕ್ಟ್ರಾನ್ ಸಂಕೇತ ಏನು ಅಥವಾ ಆವೇಶ ಏನು? ಎಲೆಕ್ಟ್ರಾನ್ಗೆ ಋಣಾವೇಶ ಇದೆ. 2 ಎಲೆಕ್ಟ್ರಾನ್ ಅನ್ನು ಸ್ವೀಕರಿಸ್ತಾ ಇದ್ದರೆ ನಾವೇನು ಹೇಳ್ತೀವಿ? 2 ಋಣಾವೇಶಗಳು ಅಥವಾ ಮೈನಸ್ಗಳನ್ನ ಬರಿತಾ ಇದ್ದೇವೆ. 2 ಮೈನಸ್ಗಳನ್ನ ಬರಿತಾ ಇದ್ದೀವಿ. ಹೌದಲ್ವಾ? ಹಾಗಿದ್ಮೇಲೆ ಈಗ ನೋಡಿ ಆಕ್ಸಿಜನ್ನ ಆವೇಶ ಇಲ್ಲಿ ಪ್ಲಸ್ ಮೈನಸ್ 8 ಇದ್ದು ಎಲೆಕ್ಟ್ರಾನ್ ಸ್ವೀಕರಿಸಿದ್ರಿಂದ ಯಾವುಗಳ ಸಂಖ್ಯೆ ಜಾಸ್ತಿ ಆಯಿತು? ಋಣಾವೇಶಗಳ ಸಂಖ್ಯೆ ಜಾಸ್ತಿ ಆಯಿತು. ಇದನ್ನ ನಾವೇನು ಕರಿತೀವಿ? ಋಣ ಅಯಾನ್ ಅಂತ ಕರಿತೀವಿ. ಆಕ್ಸಿಜನ್ ಸಂಯೋಗ ಸಾಮರ್ಥ್ಯ 2 ಅಂದರೆ ಎಲೆಕ್ಟ್ರಾನ್ ತಗೊಂಡ್ರೆ ಮೈನಸ್ ಅಂತ ಹೇಳ್ತೀವಿ. ಯಾಕಂದ್ರೆ ಎಲೆಕ್ಟ್ರಾನ್ ಆವೇಶ
ಅಂದ್ರೆ ಕೂಡ್ಕೊಳ್ತೀವಿ, ಸೇರುತ್ತೆ ಅಂತ. ಮೈನಸ್ ಅಂದ್ರೆ ಕಳ್ಕೊಳ್ತೀವಿ ಅಲ್ವಾ. ಆದ್ರೆ ಇಲ್ಲಿ ಪ್ಲಸ್ ಮೈನಸ್ ನಾವು ಆ ಅರ್ಥದಲ್ಲಿ ಕೂಡು ಕಳೆಯುವ ಅರ್ಥದಲ್ಲಿಲ್ಲ. ಇಲ್ಲಿ ಪ್ಲಸ್ ಅಂದ್ರೆ ಎಲೆಕ್ಟ್ರಾನ್ ಕೊಟ್ಟಿದೆ, ತಗೊಂಡಿಲ್ಲ. ಎಲೆಕ್ಟ್ರಾನ್ ಕೊಟ್ಟಿದೆ, ಕಳ್ಕೊಂಡ್ರೆ ಪ್ಲಸ್ ಅಂತ. ಸರಿ ತಾನೆ. ಇಲ್ಲಿ ಆಕ್ಸಿಜನ್ ಉದಾಹರಣೆ ಗಮನಿಸಿದಾಗ ಎರಡು ಎಲೆಕ್ಟ್ರಾನ್ ತಗೊಂಡಿದ್ರಿಂದ ಪ್ಲಸ್ಗಳು ಮೈನಸ್ ಇದ್ದದ್ದು ಎರಡು ಎಲೆಕ್ಟ್ರಾನ್ ತಗೊಳ್ತಂದ್ರೆ ಎರಡು ಋಣಾವೇಶಗಳು ಜಾಸ್ತಿ ಆಗಿದ್ದರಿಂದ ಇದನ್ನ ಋಣ ಅಯಾನ್ ಎಂದು ಕರೆಯುತ್ತೇವೆ. ಆಕ್ಸಿಜನ್ ಎಂತ ಅಯಾನ್ ಅಂತ ಕರಿತೀವಿ? ಋಣ ಅಯಾನ್. ಧನ ಅಯಾನ್ ಹೇಗಾಗುತ್ತೆ? ಉದಾಹರಣೆ ಸೋಡಿಯಂ. ಸೋಡಿಯಂನ ಪರಮಾಣು ಸಂಖ್ಯೆ 11. ಇದರ ಎಲೆಕ್ಟ್ರಾನ್ ವಿನ್ಯಾಸ ಗೊತ್ತಿದೆ, 2 8 1. ನಿನ್ನೆ ಬರ್ತೀವಿ ನಿಜನ 2 8 1. ಒಂದನೇ ಕವಚದಲ್ಲಿ 2 ಎಲೆಕ್ಟ್ರಾನ್ ಇದೆ, ರೈಟ್. ಎರಡನೇ ಕವಚದಲ್ಲಿ 8 ಎಲೆಕ್ಟ್ರಾನ್ ಇದೆ, ಸರಿ, ಪೂರ್ತಿ ತುಂಬಿದೆ ಕವಚ. ಮೂರನೇ ಕವಚದಲ್ಲಿ 1 ಎಲೆಕ್ಟ್ರಾನ್ ಇದೆ. ಈ ಹೆಚ್ಚುವರಿಯಾದ ಎಲೆಕ್ಟ್ರಾನ್ ನಾವು ಸ್ಥಿರ ವಿನ್ಯಾಸ ಆಗಬೇಕು ಅಂದ್ರೆ ಯಾವುದೇ ಪರಮಾಣು ಅಥವಾ ಧಾತು ಇನ್ನೊಂದು ಧಾತು ಜೊತೆಗೆ ವರ್ತಿಸಿದಾಗ ಸ್ಥಿರ ವಿನ್ಯಾಸ ಆಗಲಿಕ್ಕೇನೆ ಪ್ರಯತ್ನ ಪಡುತ್ತೆ. ಅಂದ್ರೆ ಅಷ್ಟಕ ಜೋಡಣೆ ಅಂತ ಹೇಳ್ತೀವಿ. ಇಲ್ಲಿ ಅಷ್ಟಕ ಜೋಡಣೆಯಲ್ಲಿ 8 ಎಲೆಕ್ಟ್ರಾನ್ ಕೊಳ್ಳಲು ಸಾಧ್ಯ ಇಲ್ಲ, 1 ಎಲೆಕ್ಟ್ರಾನ್ ಕಳ್ಕೊಳ್ಳುತ್ತೆ. ಈ ಒಂದನ್ನ ಕಳ್ಕೊಂಡು ಎಷ್ಟು ಹೊರಕವಚದಲ್ಲಿ ಅಷ್ಟಕ ಜೋಡಣೆ ಆಗುತ್ತೆ, ಆಗ ಇದು ನಮಗೆ ಸ್ಥಿರ ವಿನ್ಯಾಸ ಪಡೆಯುತ್ತದೆ ಅಂತ ಹೇಳ್ತೀವಿ. ಒಂದು ಸಂಯುಕ್ತ ಉಂಟಾಗುತ್ತದೆ. ನಿಜ ಅಲ್ವಾ? ಹಾಗಿದ್ದರೆ ಈ 1 ಎಲೆಕ್ಟ್ರಾನ್ ಏನಾಗಬೇಕೀಗ? ಇದು ರಾಸಾಯನಿಕ ಕ್ರಿಯೆಯನ್ನು ಬಿಟ್ಟು ಕೊಡಬೇಕು. ಮತ್ತೆ ಎಷ್ಟಿತ್ತಪ್ಪ? 11. 11 ಪ್ರೋಟಾನ್ 1 2 3 4 5 6 7 8 9 10 11. ಹಾಗೆ ಎಲೆಕ್ಟ್ರಾನ್ 11 1 2 3 4 5 6 7 8 9 10 11. ಸರಿ, ಪರಮಾಣು ಸ್ಥಿತಿಯಲ್ಲಿದ್ದಾಗ 10 ಪ್ರೋಟಾನ್ 10 ಧನಾವೇಶಗಳು 11 ಧನಾವೇಶಗಳು 11 ಋಣಾವೇಶಗಳಿದೆ. ಸರಿ ತಾನೆ. ಈಗ ಏನಾಗುತ್ತೆ? ರಾಸಾಯನಿಕ ಕ್ರಿಯೆಯಲ್ಲಿ ಹೊರಕವಚದಲ್ಲಿರುವ ಈ 1 ಎಲೆಕ್ಟ್ರಾನ್ ಅನ್ನ ಬಿಟ್ಟು ಕೊಡುತ್ತೆ. 1 ಎಲೆಕ್ಟ್ರಾನ್ ಅಂದ್ರೆ 1 ಋಣಾವೇಶ, ರೈಟ್. ಹಾಗಿದ್ದರೆ ಇಲ್ಲಿ 11 ಇದ್ದಿದ್ದು ಇಲ್ಲಿ ಏನಾಗಿದೆ? ಎಲೆಕ್ಟ್ರಾನ್ ಸಂಖ್ಯೆ 10. ಹಾಗಿದ್ದರೆ 10 ಸಮ ಇತ್ತು ಆವೇಶಗಳು. ಹೆಚ್ಚುವರೆಗೆ 1 ಎಲೆಕ್ಟ್ರಾನ್ ಕಳ್ಕೊಂಡಿತ್ತು ಅಂದ್ರೆ 1 ಋಣಾವೇಶನ ಬಿಟ್ಕೊಟ್ಟಿದೆ, 1 ಎಲೆಕ್ಟ್ರಾನ್ ಹೋಯ್ತು ಅಂದ್ರೆ ಏನು ಉಳಿದೀಗ? ಧನಾವೇಶ ಉಳಿತು. ಇದಕ್ಕೆ ನಾವು ಹೇಳ್ತೀವಿ 1 ಎಲೆಕ್ಟ್ರಾನ್ ಬಿಟ್ಟರೆ ಇಲ್ಲಿ ಪ್ಲಸ್ ಅಂತೀವಿ, ಇಲ್ಲಿ ಪ್ಲಸ್. ಇದನ್ನ ಧನ ಅಯಾನ್. ಈ ರೀತಿಯಾಗಿ ಆ ಎಲೆಕ್ಟ್ರಾನ್ ಋಣಾವೇಶಗಳು ಸೇರಿದ್ರೆ ಋಣ ಏನಾಗುತ್ತೆ? ಎಲೆಕ್ಟ್ರಾನ್ ಕಳ್ಕೊಂಡ್ರೆ ಧನ ಅಯಾನ್ ಆಗುತ್ತೆ. ಈ ರೀತಿ ಎಷ್ಟು ಎಲೆಕ್ಟ್ರಾನ್ ಅನ್ನ ಕಳ್ಕೊಳ್ಳುತ್ತೆ, ಎಷ್ಟು ಎಲೆಕ್ಟ್ರಾನ್ ಅನ್ನ ತಗೊಳ್ಳುತ್ತೆ, ಯಾವ ಸಂದರ್ಭದಲ್ಲಿ? ರಾಸಾಯನಿಕ ಕ್ರಿಯೆ ನಡೀಬೇಕಾದ್ರೆ ರಾಸಾಯನಿಕ ಕ್ರಿಯೆಯಲ್ಲಿ ಆ ಒಂದು ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುವ ಅಥವಾ ಕಳೆದುಕೊಳ್ಳುವಂತಹ ಸಂಖ್ಯೆಯೇ ನಾವು ಸಂಯೋಗ ಸಾಮರ್ಥ್ಯ ಎನ್ನುತ್ತೇವೆ. ಏನಂತ ಕರಿತೀವಿ? ಸಂಯೋಗ ಸಾಮರ್ಥ್ಯ. ಇದು ಬೇರೆ ಬೇರೆ ಪರಮಾಣುಗಳಿಗೆ ಬೇರೆ ಬೇರೆ ಆಗಿರುತ್ತದೆ. ಎಲ್ಲ ಒಂದು ಒಂದೇ ರೀತಿ ಇರಲ್ಲ. ನಾವು ಈ ರೀತಿಯಾಗಿ ಈಗ ಕೆಲವು ನೋಡೋಣ. ಇಂತಹ ಧಾತುಗಳ ಹೆಸರುಗಳು ಮತ್ತು ನಾವು ಕಳ್ಕೊಂಡಾಗ ಅಥವಾ ಪಡ್ಕೊಂಡಾಗ ಏನಂತ ಕರಿತಾ ಇದ್ರೆ ಅಯಾನ್ ಅಂತ ಕರಿತಾ ಇದ್ರೆ, ಅಯಾನ್ ಅದು 1 ಧನ ಅಥವಾ ಋಣ ಅಥವಾ ಸಾಮರ್ಥ್ಯ 1 2 3 ಅನ್ನೋದು ಯಾವುದನ್ನೇ ಅವಲಂಬಿಸಿದೆ. ಅದು ಎಲೆಕ್ಟ್ರಾನ್ ಅನ್ನ ದಾನ ಮಾಡುತ್ತಾ ಅಥವಾ ಸ್ವೀಕರಿಸುತ್ತಾ ಅನ್ನೋದರ ಮೇಲೆ ನಮಗೆ ಈ ಸಂಯೋಗ ಸಾಮರ್ಥ್ಯ ಅವಲಂಬಿಸಿದೆ. ಆ ಪಡೆದುಕೊಂಡಾಗ ವಿದ್ಯುತ್ ಆವೇಶಯುಕ್ತವಾಗುತ್ತದೆ. ವಿದ್ಯುತ್ ಆವೇಶಯುಕ್ತವಾದಂತಹ ಈ ಕಡೆಗೆ ನಾವು ಅಯಾನ್ ಎನ್ನುತ್ತೇವೆ. ಏನಂತ ಕರಿತೀವಿ? ಅಯಾನ್ ಎನ್ನುತ್ತೇವೆ. ಈಗ ನಾನು ನಿಮಗೆ ಕೆಲವು ಅಯಾನ್ಗಳ ಹೆಸರುಗಳನ್ನ ಮತ್ತು ಅವುಗಳ ಸಂಕೇತಗಳನ್ನ ನೋಡೋಣ.
ಇದನ್ನ ಆಧರಿಸಿ ಸಂಕೇತಗಳನ್ನು ಆಧರಿಸಿ ನಾವು ಹೇಗೆ ಸೂತ್ರಗಳನ್ನು ಬರೆಯಬಹುದು, ಸಂಯುಕ್ತ ಸೂತ್ರಗಳನ್ನು ಬರೆಯಬಹುದು ಅಂತ ಗೊತ್ತಾಗ್ತಾ ಮಕ್ಕಳ. ಈಗ ನೋಡೋಣ. ಈಗ ನೋಡಿ, ಕೆಲವು ಅಯಾನಗಳ ಹೆಸರು ಅದರ ಸಂಯೋಗ ಸಾಮರ್ಥ್ಯ ಅಥವಾ ವೇಲೆನ್ಸಿ ಸಂಖ್ಯೆ ಅಂತ ಕರೀತಾರೆ. ವೇಲೆನ್ಸಿ ಸಂಖ್ಯೆ, ವೇಲೆನ್ಸಿ ಸಂಖ್ಯೆ ಅಥವಾ ಸಂಯೋಗ ಸಾಮರ್ಥ್ಯ ಎರಡು ಕೂಡ ಇದೆ. ನೆಕ್ಸ್ಟ್ ಅಯಾನಿಕ ಹೆಸರು ಮತ್ತು ಸಂಕೇತ. ಮತ್ತು ಸಂಕೇತ. ಈಗ ನೋಡಿ, ಸಾಧಾರಣವಾಗಿ ನಾವು ಸೋಡಿಯಂ, ಪೊಟ್ಯಾಷಿಯಂ, ಬೆಳ್ಳಿ, ತಾಮ್ರ. ಸೋಡಿಯಂ, ಪೊಟ್ಯಾಷಿಯಂ, ಬೆಳ್ಳಿ ಮತ್ತು ತಾಮ್ರ ಇವೆಲ್ಲವೂ ಕೂಡ ವೇಲೆನ್ಸಿ ಎಷ್ಟಪ್ಪ ಅಂದರೆ 1. ಈಗ ಇವು ಲೋಹಗಳು ಎಲೆಕ್ಟ್ರಾನ್ ಬಿಟ್ಟು ಕೊಡ್ತೇವೆ. ಲೋಹಗಳ ಹೆಸರು. ಲೋಹಗಳೆಲ್ಲವೂ ರಾಸಾಯನಿಕ ಗುಣಗಳಿರ್ತವೆ. ಲೋಹಗಳು ರಾಸಾಯನಿಕ ಕ್ರಿಯೆಗಳಲ್ಲಿ ಎಲೆಕ್ಟ್ರಾನ್ಗಳನ್ನು ಬಿಟ್ಟುಕೊಡುತ್ತವೆ ಅಂದರೆ ಧನ ಅಯಾನ್ ಅಂತ ಕರಿತೀವಿ. ಎಷ್ಟು ಎಲೆಕ್ಟ್ರಾನ್ ಬಿಟ್ಟುಕೊಡುತ್ತೆ? ಸೋಡಿಯಂ 1 ಎಲೆಕ್ಟ್ರಾನ್, ಅದಕ್ಕೆ ಸಂಕೇತ ಪ್ಲಸ್ ಅಂತ ಕರೀತಾರೆ. ಪೊಟ್ಯಾಷಿಯಂ 1 ಎಲೆಕ್ಟ್ರಾನ್, ಕೆ ಪ್ಲಸ್. ಬೆಳ್ಳಿ 1 ಎಲೆಕ್ಟ್ರಾನ್ ಬಿಟ್ಟುಕೊಡುತ್ತೆ, Ag ಪ್ಲಸ್. ತಾಮ್ರ ಕೂಡ 1 ಎಲೆಕ್ಟ್ರಾನ್ ಬಿಟ್ಟುಕೊಡುತ್ತದೆ. ಅದಕ್ಕೂ ಕೂಡ ನಾವು ಏನಂತ ಹೇಳ್ತೀವಿ? ತಾಮ್ರದ ಬಹುಪರಮಾಣುಯತೆ ಅಂತ ಹೇಳ್ತೀವಿ. ಅಲ್ಲಿ ಮತ್ತೆ ಹೇಳ್ತೀವಿ ಅದು 2 ಎಲೆಕ್ಟ್ರಾನ್ ಕೂಡ ಬಿಟ್ಟುಕೊಡುತ್ತೆ ಮತ್ತು 3 ಎಲೆಕ್ಟ್ರಾನ್ ಕೂಡ ಬಿಟ್ಟುಕೊಡುತ್ತೆ ಅಂತ ಹೇಳ್ತೀವಿ. ಇವು ಹೆಸರುಗಳು ಮತ್ತು ಸಂಕೇತ. ಹಾಗೆಯೇ ಇವು ಲೋಹೀಯ ಧಾತುಗಳಾದರೆ ಅಲೋಹೀಯ ಧಾತು ಮತ್ತು ಸಂಕೇತ. ಅಲೋಹೀಯ ಧಾತು ಮತ್ತು ಸಂಕೇತ. ಹೈಡ್ರೋಜನ್ ಒಂದು ಎಲೆಕ್ಟ್ರಾನ್ ಅನ್ನು ಬಿಟ್ಟುಕೊಡುತ್ತೆ, ಇದಕ್ಕೆ H+ ಅಂತ ಕರೀತಾರೆ. ಹಾಗೆಯೇ ಹೈಡ್ರೈಡ್, ಕ್ಲೋರೈಡ್. ಹೈಡ್ರೈಡ್ ಅಂದ್ರೆ ಒಂದು ಎಲೆಕ್ಟ್ರಾನ್ ತಗೊಳ್ಳೋದು. ಕ್ಲೋರೈಡ್ ಒಂದು ಎಲೆಕ್ಟ್ರಾನ್ ಅನ್ನು ತಗೊಳ್ಳುತ್ತೆ, ಅದಕ್ಕೆ Cl- ಅಂತ. ಬ್ರೋಮೈಡ್ Br-. ಓಕೆ, ಇವೆಲ್ಲವೂ ಕೂಡ ನಾವೇನಂತ ಹೇಳ್ತೀವಿ? ಅಯಾನುಗಳು, ಧನ ಅಯಾನುಗಳು ಮತ್ತು ಇವು ಲೋಹೀಯ ಅಯಾನುಗಳು. ಇವು ಅಲೋಹೀಯ ಅಯಾನುಗಳು. ಆದರೆ ವೇಲೆನ್ಸಿ ಸಂಖ್ಯೆ 2 ಇರುವಂತಹ ಧಾತುಗಳನ್ನ ನೋಡೋಣ. ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ. ಇವು 2 ಎಲೆಕ್ಟ್ರಾನ್ಗಳನ್ನು ಬಿಟ್ಟುಕೊಡುತ್ತವೆ. ಎಷ್ಟು ಎಲೆಕ್ಟ್ರಾನ್? 2. ಅದಕ್ಕೆ ನಾವು ಸಂಯೋಗ ಸಾಮರ್ಥ್ಯ ಅಥವಾ ವೇಲೆನ್ಸಿ ಸಂಖ್ಯೆ 2 ಅಂತ ಹೇಳ್ತೀವಿ. ಸತು, ಕಬ್ಬಿಣ. ಸಂಕೇತ ಏನು ಬರಬೇಕೀಗ? 2. ಮೆಗ್ನೀಷಿಯಂ Mg 2 ಎಲೆಕ್ಟ್ರಾನ್ ಬಿಟ್ಕೊಳ್ತಾ ಇರೋದ್ರಿಂದ 2 ಪ್ಲಸ್ಗಳು, ಅದನ್ನ 2+ ಅಂತ ಹೇಳ್ತೇವೆ. ಪ್ಲಸ್ ಕ್ಯಾಲ್ಸಿಯಂ Ca 2+, ಸತು Zn 2+, ಕಬ್ಬಿಣ Fe 2+.
ಇವುಗಳ ವೇಲೆನ್ಸಿ ಎಷ್ಟು ಹೇಳೋಣ? 2. ಸಂಯೋಗ ಸಾಮರ್ಥ್ಯ 2. ಆದ್ದರಿಂದ ನಾವೇನಂತ ಕರಿತಾ ಇದ್ದೇವೆ? ಇವುಗಳು ಧನ ಆವೇಶ 2 ಎಲೆಕ್ಟ್ರಾನ್ಗಳನ್ನು ಬಿಟ್ಕೊಡ್ತಾ ಇದೆ ಅಂತ ಹೇಳ್ತೀವಿ. ಹಾಗೆಯೇ ಅಲ್ಯೂಮಿನಿಯಂ ಮತ್ತು ಕಬ್ಬಿಣ ವೇಲೆನ್ಸಿ. ಅಲ್ಯೂಮಿನಿಯಂ Al 3+ ಅಂತ ಹೇಳ್ತೀವಿ. ಕಬ್ಬಿಣ ಇಲ್ಲಿ Fe3+. ಇಲ್ಲಿ ನಾವು ಸಂಯೋಗ ಸಾಮರ್ಥ್ಯವನ್ನ 2, 3 ನಾವು ಆವರಣ ಚಿಹ್ನೆಗಳನ್ನು ಹಾಕ್ತೀವಿ. ಇದನ್ನ ಕಬ್ಬಿಣ ಎಂದು ಕಬ್ಬಿಣ ಮೂಲಕ ಎಷ್ಟು ಎಲೆಕ್ಟ್ರಾನ್ಗಳನ್ನ ಇದು ದಾನ ಕೊಡ್ತಾ ಇದೆ ಅಥವಾ ಸಂಯೋಗ ಸಾಮರ್ಥ್ಯವನ್ನ ಇಲ್ಲಿ ಸೂಚಿಸ್ತಾ ಇದೆ. ಹಾಗೆಯೇ ನಮಗೆ ಆಲೋಹಿಯಲ್ಲಿ ಅಯೋಡೈಡ್ I- ಆಕ್ಸಿಜನ್ ಆಕ್ಸೈಡ್ ಅಂತ ಕರೀತಾರೆ. ಅಯಾನ್ ಹೆಸರು ಆಕ್ಸೈಡ್. ಸಲ್ಫೈಡ್ ಆಕ್ಸೈಡ್ O2-. ಸಲ್ಫೈಡ್ S2-. ಇವನ್ನ ನಾವು ಹೇಳ್ತೀವಿ ಇದು ನೈಟ್ರೈಡ್. ಯಾವ್ದಪ್ಪ? ನೈಟ್ರೈಡ್. ಅದರ ವೇಲೆನ್ಸಿ ನೈಟ್ರೈಡ್ 3-. ನೈಟ್ರೈಡ್ ವೇಲೆನ್ಸಿ 3-. ಇವು ಲೋಹೀಯ ಅಯಾನುಗಳು, ಅಲೋಹೀಯ ಅಯಾನುಗಳು ಮತ್ತು ಇಷ್ಟಲ್ಲದೆ ಬಹು ಪರಮಾಣುಯ ಅಯಾನುಗಳು ಕೂಡ ಇವೆ. ಅಂದರೆ ಒಂದಕ್ಕಿಂತ ಹೆಚ್ಚು ಇಲ್ಲಿ ಧಾತುಗಳು ಸೇರಿಯಾಗಿರುವಂಥದ್ದು ಬಹು ಪರಮಾಣುಯ ಅಯಾನುಗಳು. ಉದಾಹರಣೆಗೆ ಅವುಗಳು ಬಹು ಪರಮಾಣುಯ ಅಣುಗಳು ಮತ್ತು ಸಂಕೇತ. ಉದಾಹರಣೆಗೆ ನೋಡ್ತಾ ಹೋಗೋಣ. ಅಮೋನಿಯಂ NH4+, ಅಮೋನಿಯಂ NH4+, ಹೈಡ್ರಾಕ್ಸೈಡ್, ನೈಟ್ರೇಟ್ NO3-, hydroxide OH-, hydroxide OH-, hydrogen carbonate, HCO3-, nitrate. Next, carbonate CO3-2-, carbonate CO3-2-, sulfite SO3-2-, sulfate sulfite SO3-2-, sulfite sulfate SO4-2-, phosphate PO4-3- ಅಂತ PO4-3-. ಇವೆಲ್ಲ ಕೂಡ ನಿಮಗೆ ಕೋಷ್ಟಕ 4.6 ಇದೆ, ಇದನ್ನು ಕೂಡ ಓದಿದ್ದೀರಾ. ಇವು ನಮಗೆ ವೇಲೆನ್ಸಿ ಸಂಖ್ಯೆ, ಅಯಾನಿನ ಹೆಸರು, ಇದು ಲೋಹೀಯ ಅಯಾನುಗಳು ಮತ್ತು ಅವುಗಳ ಸಂಕೇತ, ಅಲೋಹೀಯ ಅಯಾನುಗಳು, ಅವುಗಳ
ಸಂಕೇತ, ಅವು ಬಹು ಪರಮಾಣುಯ ಅಣುಗಳು ಮತ್ತು ಸಂಕೇತ. ಈಗ ಈ ರೀತಿ ಕೆಲವು ಧಾತುಗಳು ಒಂದಕ್ಕಿಂತ ಹೆಚ್ಚು ವೇಲೆನ್ಸಿ ಹೊಂದಿದ್ದಾರೆ, ಉದಾಹರಣೆ ಗಮನಿಸಿದ್ರೆ ಕಬ್ಬಿಣದ್ದು ನಾನು ಒಂದಕ್ಕಿಂತ ಹೆಚ್ಚು ವೇಲೆನ್ಸಿ ಇದೆ, ಇಲ್ಲಿ 2 ಇದೆ Fe2+, ಇಲ್ಲಿ 3 ಇದೆ Fe3+. ಇಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ವೇಲೆನ್ಸಿಯನ್ನ ಅಥವಾ ಸಂಯೋಗ ಸಾಮರ್ಥ್ಯವನ್ನ ನಾವು ಆವರಣ ಚಿಹ್ನೆಯಲ್ಲಿ ನಾವು ವೇಲೆನ್ಸಿಯನ್ನು ತೋರಿಸುತ್ತೇವೆ, ಸೂಚಿಸುತ್ತೇವೆ. ಹೌದಲ್ವಾ ಮಕ್ಕಳೇ? ಇಲ್ಲಿ ಗಮನಿಸ್ತಾ ಇದ್ದ ಕಬ್ಬಿಣ ನಾನು ಆವರಣ ಚಿಹ್ನೆಯಲ್ಲಿ ರಾಕೆಟ್ ಆಗಿ 2 ಆಗಿದ್ದೀನಿ, ಇಲ್ಲಿ 3 ಆಗಿದೆ. ಇದು ಆ ಸಂಯುಕ್ತದಲ್ಲಿನ ಆ ಒಂದು ಧಾತುವಿನ ಸಂಯೋಗ ಸಾಮರ್ಥ್ಯ. ಇದು ಒಂದಕ್ಕಿಂತ ಹೆಚ್ಚು ವೇಲೆನ್ಸಿ ಇದ್ದಾಗ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ರೀತಿ ನಾವು ಆವರಣ ಚಿಹ್ನೆಯನ್ನು ಬಳಸ್ತೀವಿ. ಈ ತರ ಒಂದು ಯಾವುದೇ ರಾಸಾಯನಿಕ ಸೂತ್ರವನ್ನು ಬರೆಯಬೇಕಾದ್ರೆ ಇವನ್ನ ಬಳಸಿಕೊಂಡು ಸೂತ್ರ ಬರೆಯಬೇಕಾದ್ರೆ ನಾವು ಗಮನಿಸುವಂತ ಅಂಶಗಳು ನೋಡೋಣ. ಯಾವುವು? ವೇಲೆನ್ಸಿಗಳು ಅಥವಾ ಅಯಾನಿಕ ಆವೇಶಗಳನ್ನು ಕಡ್ಡಾಯವಾಗಿ ಹೊಂದಾಣಿಕೆ ಮಾಡಬೇಕು. ನಮಗೆ ಯಾವುದೇ ಒಂದು ಸಂಯೋಗದ ಸೂತ್ರ ಬರೆಯಬೇಕಾದ್ರೆ, ಸಂಯುಕ್ತದ ಸೂತ್ರ ಬರೆಯಬೇಕಾದ್ರೆ ಅವರ ಅಯಾನಿಕ ಆವೇಶಗಳನ್ನ ಅಥವಾ ಸಂಯೋಗ ಸಾಮರ್ಥ್ಯಗಳನ್ನು ಏನು ಮಾಡಬೇಕು? ಸರಿಹೊಂದಿಸಬೇಕು. ನಂತರ ಸಂಯುಕ್ತವು ಲೋಹ ಮತ್ತು ಅಲೋಹಗಳನ್ನು ಹೊಂದಿದ್ದಾಗ ಲೋಹದ ಸಂಕೇತವನ್ನು ಮೊದಲು ಬರೆಯಬೇಕು, ಅಲೋಹದ ಸಂಕೇತವನ್ನು ನಂತರ ಬರೆಯಬೇಕು. ಉದಾಹರಣೆಗೆ ನಾವಿಲ್ಲಿ ಸೋಡಿಯಂ ಕ್ಲೋರೈಡ್ ಅಂತ ಕರಿತೀವಿ, NaCl, ಸೋಡಿಯಂ ಕ್ಲೋರೈಡ್. ಸೋಡಿಯಂ ಏನಪ್ಪಾ ಇದು? ಸೋಡಿಯಂ ಲೋಹ, ಕ್ಲೋರಿನ್ ಅಲೋಹ. ಹೋಗ್ತಾನೆ ಅಲೋಹಿಯಲ್ಲಿರಬೇಕು. ಈ ತರ ನಾವು ಅದೇ ರೀತಿ ಕ್ಯಾಲ್ಸಿಯಂ Ca, ಆಕ್ಸಿಜನ್, ಕ್ಯಾಲ್ಸಿಯಂ ಆಕ್ಸೈಡ್ CaO, ಕ್ಯಾಲ್ಸಿಯಂ ಲೋಹ, ಆಕ್ಸಿಜನ್ ಅಲೋಹ. ಓಕೆ, ತಾಮ್ರದ ಆಕ್ಸೈಡ್ CuO, Cu ಲೋಹ, ಆಕ್ಸಿಜನ್ ಅಲೋಹ. ಈ ತರ Fe ಕಬ್ಬಿಣ, ಯಾವುದೇ ಲೋಹ ತಗೊಳ್ಳಿ, ಒಂದು ಲೋಹ ತಗೊಳ್ಳಿ, ಅದ್ರ ಜೊತೆ ಹೋಗೋದು. ಮೊದಲು ಯಾವುದರ ಸೂತ್ರದ ಸಂಕೇತವನ್ನು ಬಳಸಬೇಕು? ಲೋಹದ ಸಂಕೇತವನ್ನ. ನಂತರ ಬೆಳ್ಳಿಯ ಹೈಡ್ರೈಡ್, ಬೆಳ್ಳಿಯ ಕ್ಲೋರೈಡ್, ಬೆಳ್ಳಿಯ ಬ್ರೋಮೈಡ್, ಬೆಳ್ಳಿಯ ಅಯೋಡೈಡ್. ಗಮನಿಸಿ ಮಕ್ಕಳೇ, ಇಲ್ಲಿ ಈ ತರ ಒಂದು ಲೋಹ ಯಾವ ಅಲೋಹದ ಜೊತೆ ಸೇರಿ ಸಂಯುಕ್ತ ಆಗ್ತಾ ಇದೆ ಅನ್ನೋದನ್ನ ನಾವು ಮೊದಲು ಲೋಹ ತಗೋತೀವಿ, ನಂತರ ಅಲೋಹದ ಸಂಕೇತವನ್ನು. ಮೆಗ್ನೀಷಿಯಂ ಹೈಡ್ರೈಡ್, ಮೆಗ್ನೀಷಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಬ್ರೋಮೈಡ್, ಮೆಗ್ನೀಷಿಯಂ ಅಯೋಡೈಡ್, ಮೆಗ್ನೀಷಿಯಂ ಆಕ್ಸೈಡ್, ಮೆಗ್ನೀಷಿಯಂ ಸಲ್ಫೈಡ್, ಮೆಗ್ನೀಷಿಯಂ ನೈಟ್ರೈಡ್. ಈ ತರ ಒಂದು ಲೋಹ ಯಾವುದೇ ಇತರ ಲೋಹೀಯ ಅಯಾನಕ್ಕೆ ವರ್ತಿಸಿ ಸಂಯುಕ್ತ ಉಂಟಾಗುತ್ತದೆ. ಅದನ್ನು ನಾವು ಸೂತ್ರದಲ್ಲಿ ಬರೆಯಬೇಕಾದ್ರೆ ಏನನ್ನು ಅನುಸರಿಸಬೇಕು? ಮೊದಲು ಲೋಹೀಯ ಅಯಾನಿಕ ಸಂಕೇತ, ನಂತರ ಅಲೋಹೀಯವನ್ನ ಅಯಾನಿನ ಸಂಕೇತವನ್ನ ಬರೀಬೇಕಾಗುತ್ತೆ. ಮತ್ತೆ ಒಂದನೇ ಕಂಡೀಷನ್ ಏನು ಹೇಳಿದ್ದು? ಅಯಾನುಗಳನ್ನ ಸರಿ ಹೊಂದಿಸುವುದು, ಅದು ಕೂಡ ಅನುಸರಿಸಬೇಕು. ನಂತರ ನಾವು ಸಂಯುಕ್ತವು ಬಹು ಪರಮಾಣುಯ ಅಯಾನುಗಳಿಂದ ಆಗಿದ್ರೆ ಅಯಾನುಗಳನ್ನ ಈಗಾಗಲೇ ಹೇಳಿದ್ವಿ, ಆಚರಣೆಬೇಕು ಆವರಣದೊಳಗೆ ಅಥವಾ ಕಂಸದೊಳಗೆ ನಾವು ಬರೆಯುವುದನ್ನ ಅನುಸರಿಸಬೇಕು. ಬಹು ಪರಮಾಣುಯಾಗಿದ್ದರೆ ಅವುಗಳ ಆವೇಶಗಳನ್ನ ಅಥವಾ ಸಂಯೋಗ ಸಾಮರ್ಥ್ಯವನ್ನ ನಾವು ಆವರಣದಲ್ಲಿ ಸೂಚಿಸುವುದು ವಾಡಿಕೆ. ನಾವು ಈಗ ಇಷ್ಟೆಲ್ಲ ಆದಾದ ಮೇಲೆ ಕೆಲವು ರಾಸಾಯನಿಕ ಸೂತ್ರಗಳನ್ನು ಬರೆಯೋದು ಹೇಗೆ? ನಿಜ ತಾನೆ? ಹೇಗೆ ಬರೆಯೋಣ ನೋಡೋಣ. ಹೇಗೆ? ಉದಾಹರಣೆ ನಾವು ಹೆಸರು ಹೇಳ್ಬಿಟ್ಟಾರೆ. ಏನಂತ ಹೇಳಿದ್ರೆ ಕಾಪರ್ ಹೈಡ್ರೈಡ್, ಕಾಪರ್ ಅಂದ್ರೆ ತಾಮ್ರ, ತಾಮ್ರದ ಕ್ಲೋರೈಡ್, ತಾಮ್ರದ ಬ್ರೋಮೈಡ್, ತಾಮ್ರದ ಅಯೋಡೈಡ್, ತಾಮ್ರದ ಆಕ್ಸೈಡ್. ಹೆಸರು ಇಡ್ತಾ ಇದ್ದೀನಿ ಸಂಯುಕ್ತರನ್ನ. ಇದನ್ನ
ಆ ಸಂಯುಕ್ತದ ಸೂತ್ರವನ್ನು ಹೇಗೆ ಬರೀಬೇಕು ಗಮನಿಸಿರಿ. ಹೀಗೆ ಈಗಲೇ ಆಧಾರದಲ್ಲಿ ಒಂದು ಗಾಳಿ ತಗೊಳ್ತಾರೆ. ಸೋಡಿಯಂ Na ಕ್ಲೋರೈಡ್ Cl ಬರುತ್ತೆ. ಅದೇ ಸೋಡಿಯಂ ನಾನು ಏನು ಮಾಡಬೇಕು ಈಗ ಆಕ್ಸೈಡ್ ಅಂತೀನಿ. ಸೋಡಿಯಂ ಕ್ಲೋರೈಡ್ ಸೋಡಿಯಂ ಆಕ್ಸೈಡ್, ಸೋಡಿಯಂ ಏನು ಬರೋಣ ನೈಟ್ರೈಡ್, ಸೋಡಿಯಂ ನೈಟ್ರೈಡ್ ಇಲ್ಲಿ and ನನ್ನೊಂದು ಹೀಗೆ ಬಂದ್ರೆ ಆಗುತ್ತಾ ಹೇಗೆ ಬರೆಯೋಣ? ಹೆಸರು ಹೇಳಿದ್ ನಾವು ಇಲ್ಲಿ ಬರ್ತಿದ್ದು ನಿಜಾನ ಸೂತ್ರಗಳು ಬರೆಯೋ ಕ್ರಮನ ನೋಡೋದಾದ್ರೆ ಅದಕ್ಕೊಂದು ಕ್ರಮವನ್ನು ಅನುಸರಿಸ್ತಾರೆ. ಸೂತ್ರ ಬರೆಯಬೇಕಾದ್ರೆ ಕಾವ್ಯದಲ್ಲಿ ಜ್ಞಾನಗಳನ್ನು ಹೊಂದಿಸಬೇಕು ಅಂತೇಳಿ ಉದಾಹರಣೆ ನೋಡೋಣ. ಇಲ್ಲಿ ನಮಗೆ ಹಲವಾರು ಧಾತುಗಳ ಸಂಕೇತಗಳಾದ 4 ಪರಮಾಣುಗಳ ಸಂಕೇತಗಳನ್ನು ಒಮ್ಮೆ ಬಂದಿದೆ. ಈಗ ಒಂದೊಂದನ್ನು ತಗೊಳ್ಳೋಣ. ಸೂತ್ರಗಳನ್ನು ಬರೆಯುವ ಪದ್ಧತಿ ಹೇಗೆ? ಸೂತ್ರಗಳನ್ನು ಬರೆಯುವ ವಿಧಾನ. ಸೂತ್ರಗಳನ್ನು ಬರೆಯುವ ವಿಧಾನ. ಈಗ ಸೂತ್ರಗಳನ್ನು ಬರೆಯುವಂತಹ ವಿಧಾನದಲ್ಲಿ ಒಂದೇ ಉದಾಹರಣೆ ಹೈಡ್ರೋಜನ್ ಕ್ಲೋರೈಡ್ ಸೂತ್ರ. ಯಾವುದಪ್ಪ? ಹೈಡ್ರೋಜನ್ ಕ್ಲೋರೈಡ್ ನ ಸೂತ್ರ. ನಿಮಗೆ ಒಂದು ಸಂಯುಕ್ತದ ಹೆಸರು ಹೇಳಿದ್ರೆ ಈಗ ಹೈಡ್ರೋಜನ್ ಕ್ಲೋರೈಡ್ ಅಲ್ಲ, ಹೈಡ್ರೋಜನ್ ಕ್ಲೋರೈಡ್ ಸೂತ್ರ ಬರೆಯಬೇಕು ನಾವು. ಹೈಡ್ರೋಜನ್ ಸಂಕೇತ ಏನಪ್ಪ? H ಅಂತ. ಫಸ್ಟ್ ಸಂಕೇತ ಹೈಡ್ರೋಜನ್ ಸಂಕೇತ ಏನು? H. ಕ್ಲೋರೈಡ್ ನ ಸಂಕೇತ ಬರ್ದಿದೆ Cl. ಈಗ ನಾವು ಆ ಸಂಯುಕ್ತದ ಪ್ರತಿ ಧಾತುವನ್ನು ಬರ್ಕೊಂಡು ಸಂಕೇತ ಬರೆದು ಅದರ ಸಂಯೋಗ ಸಾಮರ್ಥ್ಯವನ್ನ ಅದರ ಕೆಳಗಡೆ ಹೈಡ್ರೋಜನ್ ಸಂಯೋಗ ಸಾಮರ್ಥ್ಯ ಎಷ್ಟು? 1 ಪ್ಲಸ್ ಇತ್ತು ಅಂದರೆ 1 ಸಂಯೋಗ ಸಾಮರ್ಥ್ಯ. ಕ್ಲೋರಿನ್ ಎಷ್ಟು ಸಂಯೋಗ ಸಾಮರ್ಥ್ಯ? ಕ್ಲೋರಿನ್ ಎಷ್ಟು ಹೇಳಿ? 1 ಮೈನಸ್ ಇದ್ರೆ 1 ಎಲೆಕ್ಟ್ರಾನ್ ತಗೊಂಡಿದೆ. ಅದರ ಸಂಯೋಗ ಸಾಮರ್ಥ್ಯ ಎಷ್ಟು? 1. ಇದನ್ನು ಕೂಡ ಕ್ಲೋರಿನ್ ಬರೀತೀವಿ, ಹೌದಲ್ವಾ? ಈಗ ನಾವೇನು ಮಾಡೋಣ? ಆ ಒಂದು ಹೈಡ್ರೋಜನ್ ಸಂಯೋಗವನ್ನು ನಾವು ವಿರುದ್ಧವಾಗಿ ನಾವು ಬಾಣದ ಗುರುತನ್ನು ಸೂಚಿಸ್ತಾ ಇದ್ದಾನೆ. ಸೂತ್ರ ಬರೀಬೇಕಾದ್ರೆ ಏನಾಗುತ್ತೆ? ಈಗ ಹೈಡ್ರೋಜನ್ ಕ್ಲೋರೈಡ್ ಸೂತ್ರ ಹೆಚ್ಚು ಕ್ಲೋರಿನ್ ಸಂಯೋಗ ಸಾಮರ್ಥ್ಯ ಬರ್ತೀವಿ ಅಂದ್ರೆ 1 Cl 1. ಹೆಚ್ಚಿಗೆ ನಾವು ಯಾವುದರ ಸಂಖ್ಯೆ ಬರೀಬೇಕು? ಯಾವುದರ ಜೊತೆ ಸಂಯೋಗ ಆಗ್ತಾ ಇದೆ? ಕ್ಲೋರೈಡ್ ಅಲ್ಲ, ಕ್ಲೋರೈಡ್ ಸಂಯೋಗ ಸಾಮರ್ಥ್ಯ. ಅಲ್ಲಿಗೆ ಹೆಚ್ಚಿಗೆ ಕ್ಲೋರೈಡ್ ಸಂಯೋಗ ಸಾಮರ್ಥ್ಯವನ್ನು ಬರ್ತೀವಿ. Cl ಗೆ ಯಾವುದರ ಸಂಯೋಗ ಸಾಮರ್ಥ್ಯ? ಹೆಚ್ಚಿನ ಸಂಯೋಗ ಸಾಮರ್ಥ್ಯ. ಇಲ್ಲಿಗೆ H1 Cl1. ಇಲ್ಲಿಗೆ ಸೂತ್ರ ಏನು ಬರುತ್ತೆ? HCl ಹೈಡ್ರೋಜನ್ ಕ್ಲೋರೈಡ್ ನ ಸೂತ್ರ. ಈಗ ಹೈಡ್ರೋಜನ್ ಸಲ್ಫೈಡ್ ನ ಸೂತ್ರ ಯಾವುದಪ್ಪ? ಹೈಡ್ರೋಜನ್ ಸಲ್ಫೈಡ್ ನ ಸೂತ್ರ ಇದು ಬರೆಯೋಣ. ಮೇಲಿನ ಉದಾಹರಣೆ ಗಮನಿಸಿ. ನಾವಿಲ್ಲಿ ಹೈಡ್ರೋಜನ್ ಹೆಚ್ಚಂತ ಬರೀತೇನೆ, ಸಲ್ಫೈಡ್ ಏನಂತ ಇದೆ ನೋಡಿ? ಸಲ್ಫೈಡ್ ಇದೆ ಎಸ್ ಅಂತ ಇದೆ. ವೇಲೆನ್ಸ್ ಎಷ್ಟು? 2. ಹೈಡ್ರೋಜನ್ 1, ಸಲ್ಫೈಡ್ 2. ರೈಟಾ ಮಕ್ಕಳೇ? ಗಮನಿಸ್ಕೊಡಿ. ಹೈಡ್ರೋಜನ್ ನಾನು 1 ಬರ್ತಿದ್ದೇನೆ, ಸಲ್ಫೈಡ್ ಎಷ್ಟು ವೇಲೆನ್ಸಿ? 2. ಅದು
ಬರ್ತಿದ್ವಿ ನಾವೀಗ ಎರಡು ಈ ಎರಡನ್ನ ಕೆಳಗಡೆ ಹೋಗಿದ್ರೆ ಮತ್ತೆ ಏನು ಅನುಸರಿಸೋಣ ಹೈಡ್ರೋಜನ್ಗೆ ಯಾವುದೋ ಸೂತ್ರ ಬರೀಬೇಕು ಸಂಯೋಗ ಸಾಮರ್ಥ್ಯವನ್ನ ಸಲ್ಫಾರ್ನ ಸಂಯೋಗಿಸುವ ಎರಡು ಇದನ್ನ ಹೆಚ್ಚು ಬರ್ತದೆ H2 Hಗೆ ಯಾವುದರ ಸಂಯೋಗ ಸಾಮರ್ಥ್ಯ ಬರಬೇಕು ಹೈಡ್ರೋಜನ್ ಅಲ್ಲಿ ವಿರುದ್ಧವಾಗಿ ಬಹಳ ಗೊತ್ತಾಗ್ತಿದ್ದಾನೆ Hಗೆ ಸಲ್ಫೈಡ್ನ ಸಂಯೋಗ ಸಾಮರ್ಥ್ಯ ಎರಡು H2 Sಗೆ ಹೈಡ್ರೋಜನ್ ಅದಕ್ಕೆ ಹೈಡ್ರೋಜನ್ ಸಲ್ಫೈಡ್ನ ಸೂತ್ರ ಏನಪ್ಪ H2S H2S ಅಂತ ಹೇಳ್ತಾರೆ ಗೊತ್ತಾಯ್ತಾ H2S ನೆಕ್ಸ್ಟ್ ಇನ್ನೊಂದು ಗಮನಿಸಿ ಬರ್ಕೊಂಡಿದ್ದಾರೆ ಇದನ್ನ ಬರ್ಕೊಳ್ಳಿ ನೆಕ್ಸ್ಟ್ ಮೂರನೇದು ಕಾರ್ಬನ್ ಟೆಟ್ರಾಕ್ಲೋರೈಡ್ ಕಾರ್ಬನ್ ವೇಲೆನ್ಸಿ ಕಾರ್ಬನ್ ಎಷ್ಟಪ್ಪ 4 ವೇಲೆನ್ಸಿ ಕಾರ್ಬನ್ 4 ಗಮನಿಸಿಕೊಳ್ಳಿ ಕಾರ್ಬನ್ ವೇಲೆನ್ಸಿ ಎಷ್ಟು 4 ಹೊರತುಪಡಿಸಿದಲ್ಲಿ 2 ಎಲೆಕ್ಟ್ರಾನ್ ಇರೋದ್ರಿಂದ ನಾವು 4 ಎಲೆಕ್ಟ್ರಾನ್ ಇರೋದ್ರಿಂದ ಅದು ವೇಲೆನ್ಸಿ ಕ್ಲೋರೈಡ್ ಎಷ್ಟು 2 ಸಾರಿ ಕ್ಲೋರೈಡ್ ಎಷ್ಟು 1 ಇದೆ ಕ್ಲೋರೈಡ್ ಎಷ್ಟು ಸಂಯೋಗ ಸಾಮರ್ಥ್ಯ 1 ಈಗ ಕಾರ್ಬನ್ ಟೆಟ್ರಾಕ್ಲೋರೈಡ್ ಸೂತ್ರ ಹೇಗೆ ಬರ್ತೀವಿ ಮತ್ತೆ ಅನುಮತ ಆಗ್ತದೆ ವಿರುದ್ಧವಾಗಿ ಕಾರ್ಬನ್ಗೆ ಎಷ್ಟು ಬರೆಯೋಣ ವೇಲೆನ್ಸಿ 1 ಕ್ಲೋರಿನ್ಗೆ Cl ಎಷ್ಟು ಬರೆಯೋಣ 4 ಗೊತ್ತಾಯ್ತಾ ಮಕ್ಕಳೇ ಹಾಗಿದ್ಮೇಲೆ ಕಾರ್ಬನ್ ಟೆಟ್ರಾಕ್ಲೋರೈಡ್ ಟೆಟ್ರಾ ಅಂದ್ರೆ 4 ಅಂತ ಕರೀತಾರೆ ಕಾರ್ಬನ್ ಟೆಟ್ರಾಕ್ಲೋರೈಡ್ CCl4 ಅಂತ ಹೇಳ್ತೇವೆ ನಂತರ ಇವು ಎರಡರ ವೇಲೆನ್ಸಿ ಒಂದೇ ಆಗಿದ್ದಾಗ ಉದಾಹರಣೆ ಕ್ಯಾಲ್ಸಿಯಂ ಆಕ್ಸೈಡ್ ತಗೊಳ್ಳೋಣ ಕ್ಯಾಲ್ಸಿಯಂ ಆಕ್ಸೈಡ್ನ ಸೂತ್ರ ಕ್ಯಾಲ್ಸಿಯಂ ಆಕ್ಸೈಡ್ ಗೊತ್ತಾಗ್ತಾ ಇದೆ ನಿಮಗೆ ನೀವೇ ಬರೆಯೋದು ಸುಲಭವಾಗಿ ಕ್ಯಾಲ್ಸಿಯಂದು ವೇಲೆನ್ಸಿ ಎಷ್ಟು 2 ಕ್ಯಾಲ್ಸಿಯಂ ವೇಲೆನ್ಸಿ ಎಷ್ಟು 2 ಕ್ಯಾಲ್ಸಿಯಂ ವೇಲೆನ್ಸಿ Ca ಸಂಕೇತ ವೇಲೆನ್ಸಿ 2 ಆಕ್ಸೈಡ್ ವೇಲೆನ್ಸಿ ಎಷ್ಟು ಆಕ್ಸೈಡ್ ಕೂಡ ವೇಲೆನ್ಸಿ ಎಷ್ಟು ಬರ್ತಾ ಇದೆ ಇಲ್ಲಿದೆ ಆಕ್ಸೈಡ್ ವೇಲೆನ್ಸಿ ಕೂಡ 2 ಹೌದಲ್ವಾ ಈಗ ಸೂತ್ರ ಬಳಸಿ Ca ಎಷ್ಟು ಬರಬೇಕು 2 ಆಕ್ಸಿಜನ್ ಎಷ್ಟು ಬರಬೇಕು 2 ನಾವು ಎರಡರ ವೇಲೆನ್ಸಿ ಒಂದೇ ಆಗಿದ್ದಾಗ ಅದನ್ನ ಸರಳೀಕರಿಸಿದ್ರೆ ನಾವೇನ್ ಹೇಳ್ತೀವಿ ಎರಡು ಕ್ಯಾನ್ಸಲ್ ಆಗುತ್ತೆ ಸೂತ್ರ ಆವಾಗ CaO ಹೌದಲ್ವಾ ಎರಡೂ ಕಡೆ ಇಲ್ಲಿ ನಾವು ಎರಡೂ ಕಡೆ ಸೇಮ್ ಬಂದಾಗ ಒಂದಾಗ ಸರಳೀಕರಿಸಿದಾಗ 2 ಸರಳೀಕರಿಸಿದಾಗ ಎರಡೂ ಹೋಗಿ CaO ಬಂದಿದೆ ಹೌದಲ್ವಾ ಹಾಗಾದ್ರೆ ಮೆಗ್ನೀಷಿಯಂ ಆಕ್ಸೈಡ್ ಪ್ರಯತ್ನ ಮಾಡ್ತೀರಾ ವೆರಿ ಗುಡ್ ಮೆಗ್ನೀಷಿಯಂ ವೇಲೆನ್ಸಿ ಕೂಡ 2 ಆಕ್ಸಿಜನ್ ವೇಲೆನ್ಸಿ ಕೂಡ 2 ಕ್ಯಾನ್ಸಲ್ ಆಗುತ್ತೆ ಸೂತ್ರ ಏನು ಬರುತ್ತೆ ಮೆಗ್ನೀಷಿಯಂ ಆಕ್ಸೈಡ್ ಈ ರೀತಿಯಾಗಿ ನಾವು ಸಂಕೇತ ಮತ್ತೊಂದು ಉದಾಹರಣೆ ನೋಡೋಣ ಬಹು ಪರಮಾಣುಯ ಇದ್ದಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಎಲ್ಲ ಬರ್ಕೊಂಡಿದ್ದೀರಲ್ಲ ಮತ್ತೊಂದು ಬಹು ಪರಮಾಣುಯ ಇರುವಂತಹ ಒಂದು ಉದಾಹರಣೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್
ಇನ್ನು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸೂತ್ರ ಬರೀಬೇಕಂದ್ರೆ ಮಕ್ಕಳೇ ನೋಡಿ, ಕ್ಯಾಲ್ಸಿಯಂ ಸಂಕೇತ ಬರ್ತಾ ಇದೆ Ca2+ ಅಂತ. Ca ಅಂದ್ರೆ ಅದರ ಕ್ಯಾಲ್ಸಿಯಂ ಸಂಕೇತ, 2 ಅಂದ್ರೆ ವೇಲೆನ್ಸಿ 2. ಮತ್ತೆ ಹೈಡ್ರಾಕ್ಸೈಡ್ ಏನಿದೆ ಗುರುತಿಸ್ತೀರಾ? ವೆರಿ ಗುಡ್. ಇದೆ ಹೈಡ್ರಾಕ್ಸೈಡ್ ಗೆ OH ಅಂತ ಹೇಳ್ತೀವಿ. OH ವೇಲೆನ್ಸಿ ಎಷ್ಟು? 1. ಏಕ ಸಂಯೋಗ ಸಮರ್ಥನ. ಈಗ ಸೂತ್ರ ಬರ್ತೀರಾ? ಯಾವ ಅಂಶಗಳನ್ನ ನೀವು ಅನುಸರಿಸಿರೋ ಅದನ್ನೇ ಅನುಸರಿಸಿ ಬರೀಬೇಕು. ನಾನೀಗ ವಿರುದ್ಧ ಪರಮಾಣುಗಳಿಗೆ ಹೊರಬರ್ತಾ ಇದ್ದಾರೆ. ಈಗ ಬರೀರಿ Ca 1 ವೇಲೆನ್ಸಿ, OH ಎಷ್ಟು? 2. OH 2. ಓಕೆ, ಸರಿ ಇದೆಯಾ ಇದು? ಅನ್ಸುತ್ತಲ್ಲ? ಏನು ಡೌಟ್ ಬರ್ತಾ ಇದೆ ನಿಮಗೆ? ಸರಿ ನೋಡಿ, ಡೌಟ್ ಬರ್ತಾ ಇದೆ. ಇದು 2 ಅನ್ನೋದು ವೇಲೆನ್ಸಿ OH 2ಕ್ಕೂ ಸಂಬಂಧ ಪಡಬೇಕು, ಬರೀ ಹೆಚ್ಚಿಗೆ ಮಾತ್ರ ಅಲ್ಲ. ಹೇಗೆ ಬರೀಬೇಕು ಇದನ್ನ? ಹೀಗಿದ್ದಾಗ ನಾವು ಈ ಪೂರ್ತಿ OH ಅಂತ ಏನಿದೆ, ಹೈಡ್ರಾಕ್ಸೈಡ್ ಅಂತ ಏನಿದೆ, ಆ OH ಗೆ ನಾವು ಆವರಣವನ್ನು ಸೂಚಿಸಬೇಕು. OH ಮತ್ತು ಈ OH ವೇಲೆನ್ಸಿ ಎಷ್ಟು ಬರಬೇಕು? 2. ಇದನ್ನ ನಾವು CaOH ಟ್ವೈಸ್ ಅಂತ ಕರೀತೇವೆ. CaOH ಟ್ವೈಸ್. ಬಹು ಪರಮಾಣುಗಳಿದ್ದಾಗ ನಾವೇನ್ ಮಾಡ್ತೀವಿ? ಆವರಣವನ್ನು ಹಾಕಿ ನಾವಲ್ಲಿ ಸಂಯೋಗ ಸಾಮರ್ಥ್ಯವನ್ನು ಬರುತ್ತೇವೆ. ಒಂದ್ ವೇಳೆ ಸಂಯೋಗ ಸಾಮರ್ಥ್ಯ 2 ಬಂದಿಲ್ಲ ಅಂದ್ರೆ ಅವಾಗ ಆವರಣ ಅನ್ನುವಂಥ ಅವಶ್ಯಕತೆ ಇಲ್ಲ. ಉದಾಹರಣೆ ಇಲ್ಲಿ ಏನ್ ಹೇಳ್ತೀವಿ? ಸೋಡಿಯಂ ನೈಟ್ರೇಟ್ ಅಂತ ತಗೊಳ್ಳಿ. ಸೋಡಿಯಂ ನೈಟ್ರೇಟ್, ಸೋಡಿಯಂನ ಸಂಕೇತ ಎಲ್ಲಿದೆ? ನೈಟ್ರೇಟ್ ಎಲ್ಲಿದೆ ನೋಡಿ? NO3 ಇದೆ. Naನು 1, NO3 ವೇಲೆನ್ಸಿ 1. ಹೀಗೆ ಮಾಡಿದ್ರೆ ಸೂತ್ರ ಬರಬೇಕಾದ್ರೆ ಏನ್ ಬರೀತೀರಾ? NaNO3. NaNO3. ಈಗ ನೀವು ರಾಕೆಟ್ ಹಾಕೋ ಅವಶ್ಯಕತೆ ಇದೆಯಾ ನೈಟ್ರೇಟ್ಗೆ? ಇಲ್ಲ. ಏಕೆಂದ್ರೆ ಒಂದೇ ಅಲ್ಲಿರೋದ್ರಿಂದ ನಾವು ಅದರ ಆವರಣ ಹಾಕಿ ಒಂದನ್ನು ನಾವು ಪ್ರತ್ಯೇಕವಾಗಿ ಸೂಚಿಸುವುದಿಲ್ಲ. ಆದ್ದರಿಂದ ನಾವೇನ್ ಮಾಡ್ತೀವಿ? ಒಂದೇ ಇದ್ದಾಗ ಅದನ್ನು ಪ್ರತ್ಯೇಕವಾಗಿ ಬರೆಯುವ ಅವಶ್ಯಕತೆ ಇರುವುದಿಲ್ಲ. ಹೀಗೆ ನಾವು ಸೂತ್ರಗಳನ್ನ ಬರಿತಾ ಹೋಗ್ತೇವೆ. ನೀವು ಯಾವುದೇ ತಗೊಳ್ರಿ, ನೀವು ಈ ಒಂದು ಕೋಷ್ಟಕವನ್ನ ಆಧರಿಸಿಕೊಂಡು ನೀವು ಎಂತ ಸಾವಿರಾರು ಸಂಯುಕ್ತಗಳನ್ನು ರಚನೆ ಮಾಡಬಹುದು. ಉದಾಹರಣೆಗೆ ಸೋಡಿಯಂ ಹೈಡ್ರೈಡ್, ಸೋಡಿಯಂ ಕ್ಲೋರೈಡ್, ಸೋಡಿಯಂ ಬ್ರೋಮೈಡ್, ಸೋಡಿಯಂ ಅಯೋಡೈಡ್, ಸೋಡಿಯಂ ಆಕ್ಸೈಡ್, ಸೋಡಿಯಂ ಸಲ್ಫೈಡ್, ಸೋಡಿಯಂ ನೈಟ್ರೇಟ್, ಸೋಡಿಯಂ ನೈಟ್ರೇಟ್, ಸೋಡಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಸಲ್ಫೈಡ್, ಸೋಡಿಯಂ ಸಲ್ಫೇಟ್. ನಾನು ಒಂದು ಲೋಹ ಒಂದಿಷ್ಟು ಸಂಯುಕ್ತ ಹೇಳಿದ್ರೆ ನೀವು ಇದೇ ಥರ ಕ್ಯಾಲ್ಸಿಯಂ, ಬೆಳ್ಳಿ, ತಾಮ್ರ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಸತ್ತು, ಕಬ್ಬಿಣ, ಅಲ್ಯೂಮಿನಿಯಂ ಇವೆಲ್ಲ ಬಳಸಿಕೊಂಡು ನೀವು 3 ಸಂಯುಕ್ತಗಳನ್ನು ನೀವೇ ಕೋಷ್ಟಕದ ಆಧಾರವನ್ನು ರಚಿಸಬೇಕು. ಇದನ್ನ ಇಷ್ಟು ಸೂತ್ರಗಳನ್ನು ಬರೆಯುವಂತಹ ಪದ್ಧತಿ. ನಾನು ಕೆಲವು 2 ಸೂತ್ರಗಳ ಬರಲಿಕ್ಕೆ ನಿಮಗೆ ಗೃಹ ಕಾರ್ಯವನ್ನು ನೀಡುತ್ತದೆ. ಆ ಗೃಹ ಕಾರ್ಯವನ್ನು ನೀವು ಪ್ರಯತ್ನಿಸಿ. ಜೊತೆಗೆ ಇನ್ನೂ 16 ಸೂತ್ರಗಳನ್ನು ಬರೆದುಕೊಂಡು ಬನ್ನಿ. ಗೃಹ ಕಾರ್ಯ ಬರ್ಕೊಳ್ಳಿ. ಕೆಳಗಿನ ಸಂಯುಕ್ತಗಳ ಸೂತ್ರಗಳನ್ನು ಬರೆಯಿರಿ. ಕೆಳಗಿನ ಸಂಯುಕ್ತಗಳ ಸೂತ್ರಗಳನ್ನು ಬರೆಯಿರಿ. ಉದಾಹರಣೆ ಸೋಡಿಯಂ ಆಕ್ಸೈಡ್, ಒಂದು 2 ಸೋಡಿಯಂ ಸಲ್ಫೇಟ್,
ಅಲ್ಯೂಮಿನಿಯಂ ಕ್ಲೋರೈಡ್, ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಮಕ್ಕಳೇ ನಾನು ಒಂದಷ್ಟು ನಾಲ್ಕರ ಕೊಟ್ಟಿದ್ದೇನೆ. ಇದ್ರ ಜೊತೆಗೆ ಹಲವಾರು ನೀವು ಸೂತ್ರಗಳನ್ನು ಬರೀಬಹುದು. ಇಷ್ಟನ್ನ ನೀವೆಲ್ಲ ತಿಳ್ಕೊಂಡಿದ್ದೀರಿ. ಧನ್ಯವಾದ.